ತಯಾರಿ ಬಹುಶಃ ಚುನಾವಣೆಯ ಕಾವು ಈಗಾಗಲೇ ಎಲ್ಲೋದ್ರೂ ಕೂಡ ಇನ್ನೂ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ 2 ವರ್ಷ ಇದ್ದರೂ ಕೂಡ ಜನಗಳಲ್ಲಿ ಬಹುಶಃ ನಾಳೆನೇ ಏನಾದರೂ ಚುನಾವಣೆ ಡಿಕ್ಲೇರ್ ಆದರೆ ಎಲ್ಲರೂ ಕೂಡ ಈ ಕೂಡಲೇ ಈ ರಾಜ್ಯ ಸರ್ಕಾರವನ್ನು ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಗೆ ಆಗೋಗಿದೆ. ಬಹುಶಃ ಅದಕ್ಕೆ ನಾನು ಕೂಡ ಒಬ್ಬ ಸಾಕ್ಷಿ ಇದ್ದೇನೆ. 9,000 ಕಿಲೋಮೀಟ್ರು ಮೊದಲನೇ ಹಂತದಲ್ಲಿ 54 ಕ್ಷೇತ್ರ ಏನು ಓಡಾಡ್ಕೊಂಬಂದಿದ್ದೇನೆ. ಎರಡನೇ ಹಂತ ಮತ್ತೆ ಚಾಲನೆ ಕೊಟ್ಟಿದ್ದೇವೆ ಪಕ್ಷ ಸಂಘಟನೆ ದೃಷ್ಟಿಯಿಂದ. ಈಗಾಗಲೇ ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿರ್ಬೋದು, ಜೊತೆಯಲ್ಲಿ ರಾಜ್ಯವನ್ನು ಅತಿ ಹೆಚ್ಚು ಸಾಲದ ಹೊರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ಬಹುಶಃ ಇವತ್ತು ಈ ರಾಜ್ಯ ಸರ್ಕಾರದ ಪಾತ್ರ ಹೆಚ್ಚಿದೆ. ಜೊತೆಯಲ್ಲಿ ನಿಮಗೆ ಭ್ರಷ್ಟಾಚಾರ, ಬೆಲೆ ಏರಿಕೆ, ಇತ್ತೀಚಿನ ದಿನಗಳಲ್ಲಿ ಧಾರವಾಡದಲ್ಲಿ ಏನಾಗಿದೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಯುವ ಸಮುದಾಯ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ವಂಚಿತರಾಗಿ ಇವತ್ತು ಸರ್ಕಾರಿ ಏನೊಂದು ಕೆಲಸಗಳು ಭರ್ತಿಯಾಗಬೇಕಾಗಿತ್ತು, 2,85,000 ಸರ್ಕಾರಿ ಹುದ್ದೆಗಳು ಭರ್ತಿ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರವೇ ಬಹುಶಃ ಹೋದ ವರ್ಷದ ಮಾನ್ಯ ಮುಖ್ಯಮಂತ್ರಿಗಳ ಟ್ವೀಟನ್ನು ಮೊನ್ನೆ ಕೂಡ ಭಾಳ ಕಡೆ ಹರಿದಾಡ್ತು. ಮಾನ್ಯ ಮುಖ್ಯಮಂತ್ರಿಗಳು 2,85,000 ಜನ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ, ಯುವಕರಿಗೆ ಅವಕಾಶ ಮಾಡ್ತೇವೆ ಅಂತಕ್ಕಂಥದ್ದನ್ನ ಸರ್ಕಾರಿ ಹುದ್ದೆಗಳಲ್ಲೇನು ಅವಕಾಶ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕೊಟ್ಟ ಮಾತನ್ನು ಯಾವುದರಲ್ಲೂ ಕೂಡ ಉಳಿಸ್ಕೊಳ್ಳದೆ ಹೋಗಿರ್ತಕ್ಕಂಥ ಈ ಸರ್ಕಾರವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಕನ್ನಡಿಗರು ಬಂದಂತಿದೆ. ಬಹುಶಃ ಈ ವರ್ಷ ನಾವೆಲ್ಲರೂ ಕೂಡ ಸ್ಥಳೀಯ ಚುನಾವಣೆಗಳನ್ನ ಎದುರು ನೋಡ್ತಾ ಇದ್ದೇವೆ. ZP, TP, ಗ್ರಾಮ ಪಂಚಾಯತಿ ಸೇರಿದಂತೆ ನಗರಸಭೆ, ಪುರಸಭೆ ಯಾವುದೇ ಚುನಾವಣೆಗಳಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರು MP, MLA ಚುನಾವಣೆಗಳಿಗೆ ನಮಗೆ ಭಾಳ ಗಟ್ಟಿ ನಿಲುವಿಂದ ದುಡಿದಿದ್ದಾರೆ. ಅಂಥವ್ರನ್ನ ಗುರುತಿಸಿ ಏನಾದರೂ ಸರ್ಕಾರ ಗೊತ್ತಿಲ್ಲ, ಯಾಕೆಂದರೆ GBA ಚುನಾವಣೆ ನಡೀತಕ್ಕಂಥದ್ದಕ್ಕೂ ಸರ್ಕಾರ ಅದನ್ನು ನಡೆಸ್ತಕ್ಕಂಥದ್ದಕ್ಕೆ ಯಾವುದೇ ರೀತಿ ಮನಸ್ಸು ಮಾಡಿರಲಿಲ್ಲ. ಸುಪ್ರೀಂ ಕೋರ್ಟ್ ಕದ ತಟ್ಟದ ಮೇಲೆ ಅಲ್ಲಿಂದ ಬಂದಂಥ ಡೈರೆಕ್ಷನ್ಸ್ಗೆ ಈಗ ಕೊನೆಗೆ ಸರ್ಕಾರ ಬೆಂಗಳೂರು ನಗರದಲ್ಲಿ ಪಾಲಿಕೆ ಚುನಾವಣೆಗಳನ್ನ ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ಬಹುಶಃ ಜೂನ್ ತಿಂಗಳಲ್ಲಿ ಕಂಡಕ್ಟ್ ಆಗುತ್ತೆ. ZP, TP ಚುನಾವಣೆಗಳಲ್ಲೂ ಕೂಡ ಇನ್ನೂ ರಾಜ್ಯ ಸರ್ಕಾರ ಏನು ಮನಸ್ಸು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ. ಅದು ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟ್ ಕಡೆಯಿಂದ ಡೈರೆಕ್ಷನ್ಸ್ ಬಂದು ಕೋರ್ಟ್ ಚೀಮಾರಿ ಹಾಕಿ ನೀವು ಚುನಾವಣೆ ಕಂಡಕ್ಟ್ ಮಾಡಲೇಬೇಕು ಅಂದಮೇಲೆ ಬಹುಶಃ ಅದು ಕೂಡ ನಾವು ಎದುರು ನೋಡ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ZP, TP, ಗ್ರಾಮ ಪಂಚಾಯತಿ ಯಾವುದೇ ಚುನಾವಣೆಗಳಲ್ಲಾದರೂ ಕೂಡ ಅಧಿಕಾರವನ್ನು ಕೊಡಿಸ್ತಕ್ಕಂಥ ಕೆಲಸ ನಾವೆಲ್ಲ ನಾಯಕರು ಸೇರಿ ಒಟ್ಟಾಗಿ ಮಾಡ್ತೇವೆ. ಥ್ಯಾಂಕ್ ಯು. ತಯಾರಿ ಬಹುಶಃ ಚುನಾವಣೆಯ ಕಾವು ಈಗಾಗಲೇ ಎಲ್ಲೋದ್ರೂ ಕೂಡ ಇನ್ನೂ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ 2 ವರ್ಷ ಇದ್ದರೂ ಕೂಡ ಜನಗಳಲ್ಲಿ ಬಹುಶಃ ನಾಳೆನೇ ಏನಾದರೂ ಚುನಾವಣೆ ಡಿಕ್ಲೇರ್ ಆದರೆ ಎಲ್ಲರೂ ಕೂಡ ಈ ಕೂಡಲೇ ಈ ರಾಜ್ಯ ಸರ್ಕಾರವನ್ನು ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಗೆ ಆಗೋಗಿದೆ.